ಪವಿತ್ರ ಬಂಧನ ಧಾರಾವಾಹಿ ತಾವೆಲ್ಲರೂ ಕೂಡ ನೋಡಿರ್ತೀರ, ಬಹಳನೇ ಮಹತ್ವದಂತ ಟ್ವಿಸ್ಟ್ಗಳು ಬರ್ತಾ ಇದೆ. ಸೊ ಈಗ ತಾವೆಲ್ಲರೂ ಕೂಡ ಗಮನಿಸಿರುವ ಹಾಗೆ ಪವಿತ್ರ ಬಂಧನದಲ್ಲಿ ಪವಿತ್ರನ ಮದುವೆ ಆಗಿ ದೇವ್ ಮನೆಗೆ ಕರ್ಕೊಂಡ್ ಬಂದಿರ್ತಾನೆ. ಆದ್ರೆ ತಾಯಿ ಕಂಪ್ಲೀಟ್ ಆಗಿ ಬೈತಾ ಇದ್ದಾಳೆ. ಸೊ ಯಾಕೆ ಅಂದ್ರೆ ಈಗ ತಮ್ಮಯ್ಯನನ್ನ ಮದುವೆ ಆಗಿದ್ದಂತ ಹುಡುಗಿ ಈಗ ನೋಡಿದ್ರೆ ಅಣ್ಣನನ್ನ ಮದುವೆ ಆಗ್ತಾ ಇರುವಂತದ್ದು. ಸೊ ಅಲ್ಲಿ ಮನೆಯವರು ಸಹ ಅವಮಾನವನ್ನ ಮಾಡ್ತಾ ಇದ್ದಾರೆ ಪವಿತ್ರಗೆ. ಬಟ್ ಪವಿತ್ರ ಏನು ಮಾತನಾಡದೇ ಇರುವಂತ ಒಂದು ಸ್ಥಿತಿಯಲ್ಲಿ ಇರುವಂತದ್ದು, ತಲುಪಿರುವಂತದ್ದು. ಸೊ ಹೀಗಾಗಿ ದೇವ್ ಬೇಕು ಅಂತೇನು ಮಾಡಿಲ್ಲ, ಇದು ಅನಿವಾರ್ಯ ಆಗಿತ್ತು. ಸೊ ಹೀಗಾಗಿ ಆ ತಮ್ಮಯ್ಯನನ್ನ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ತಮ್ಮಯ್ಯ, ನಿನಗೆ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ. ನಿನ್ನ ಹುಡುಗಿನ ನಾನು ಮದುವೆ ಆಗಿದ್ದೀನಿ. ನಿನಗೆ ಒಂದು ನಿಜವಾಗ್ಲೂ ಕೂಡ ಏನ್ ಅನ್ಕೋತಾ ಇದೆಯೋ ಗೊತ್ತಿಲ್ಲ. ಒಟ್ಟಾರೆ ಇದು ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆಯಲ್ಲಿ ನಾನು ಈ ರೀತಿ ಮಾಡಿದಿಲ್ಲ. ಅಂದ್ರೆ ಪವಿತ್ರ ಜೀವನ ಹಾಳಾಗೋಗೋದು. ಪವಿತ್ರ ಕುಟುಂಬ ಈಗ ನನ್ನ ಜವಾಬ್ದಾರಿ, ನಾನು ಅವರನ್ನ ನೋಡ್ಕೋತೀನಿ, ಸಹಾಯವನ್ನ ಮಾಡ್ತೀನಿ ಅಂತ ಹಾಗೆಯೇ ಮನಸ್ಸಿನಲ್ಲೇ ಮಾತನಾಡ್ಕೋತಾನೆ ದೇವ್. ನೀವು ಕೂಡ ನೋಡ್ತಾ ಇದ್ದೀರಾ ಪವಿತ್ರ ಬಂಧನ ತುಂಬಾ ಚೆನ್ನಾಗಿ ಒಳ್ಳೆ TRP ಸಿಕ್ಕಿದೆ. ಬಿಗ್ ಬಾಸ್ ಸೂರಜ್ ಅವರು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಒಳ್ಳೆಯ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ ದೇವ್ ಪಾತ್ರ. ಇನ್ನು ಆ ಪವಿತ್ರ ಪಾತ್ರವನ್ನ ಅಮೂಲ್ಯ ಅವರು ನಿಭಾಯಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಗಿದೆ. ಇನ್ನು ದೇವ್ ತಾಯಿಯ ಪಾತ್ರವನ್ನ ಅನುಷಾ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಾರೆ ಈ ಒಂದು ಪಾತ್ರಧಾರಿಗಳು ತುಂಬಾನೇ ಫೇಮಸ್ ಆಗಿದ್ದಾರೆ. ಪವಿತ್ರ ಬಂಧನ ಪ್ರತಿ ದಿವಸ 10 ಗಂಟೆಗೆ ಧಾರಾವಾಹಿ ಪ್ರಸಾರ ಆಗೋದು. ಜನರು ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ, ಇಷ್ಟ ಪಡ್ತಾ ಇದ್ದಾರೆ. ನೆಕ್ಸ್ಟ್ ಯಾವ ರೀತಿಯ ಒಂದು ಟ್ವಿಸ್ಟ್ ಬರುತ್ತೆ ಅಂತ ನೋಡೋಕೆ ಜನರು ಕೂಡ ಕಾಯ್ತಾ ಇದ್ದಾರೆ. ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಸೂರಜ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ, ಖುಷಿ ಆಗ್ತಾ ಇದ್ದಾರೆ. ಸೊ ಒಟ್ಟಾರೆ ಚೆನ್ನಾಗಿ ಬರ್ತಿರುವಂತ ಕಾರಣ ಜನರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೇಗ ಪವಿತ್ರ ಮತ್ತೆ ದೇವ್ ಮದುವೆ ನಡೆಯುತ್ತೆ ಅಂತ. ಬಟ್ ಈಗ ಸೂಪರ್ ಆಗಿ ಬಂದು ಇಮಿಡಿಯೇಟ್ ತಾಳಿಯನ್ನು ಸಹ ಕಟ್ಬಿಟ್ಟು ದೇವ್ ಮನೆಗೆ ಸಹ ಕರ್ಕೊ ಬಂದಾಗಿದೆ. ಮನೇಲೂ ಕೂಡ ಜಗಳ ಶುರುವಾಗಿದೆ.